ರೀ ಇವ್ರೆ, ನಿಮ್ಮ ಮಗ ನೀನೆ ಅಲ್ಲಿದ್ದ ಕಣ್ರಿ. ನಿಮ್ಮ ಮಗಳು ಯಾರ ಜೊತೆನೋ ನಗ್ತಾ ಮಾತಾಡ್ತಿದ್ಲು. ಹೀಗೆ ಯಾರೋ ಮೂರನೇ ವ್ಯಕ್ತಿ ಬಂದು ನಮ್ಮ ಮಕ್ಳ ಬಗ್ಗೆ ಏನಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ಏನ್ ಗತಿ ಅನ್ನೋ ಭಯದಲ್ಲೇ ತಂದೆ ತಾಯಿ ತಮ್ಮ ಮಕ್ಕಳಿಗೂ ಅವರ ನಿರ್ಧಾರನ ಅವರೇ ತಗೊಳ್ಳೋಕೆ ಬಿಡ್ದೆ ಈ ನೋಡ್ದೋರು ಏನಂತಾರೆ ಅನ್ನೋ ಭಯದ ಬೀಜ ಬಿತ್ತಿ ಸಮಾಜಕ್ಕೆ ಬೇಕಾದ ಹಾಗೆ ಬೆಳೆಸ್ತಾರೆ. ಮಕ್ಕಳು ಬೆಳೀಲಿ, ತಮ್ಮ ಆಸೆ ಕನಸುಗಳ ಬಗ್ಗೆ ನಿರ್ಧಾರ ತಗೊಳ್ಳಿ ಅಂತ ಬಿಡೋ ಬದಲು ಅವರ ಜೀವನವನ್ನ ಈ ನೋಡ್ದೋರು ಅನ್ನೋ ಮುಗ್ಗಟ್ಟಿನಲ್ಲಿ ಬಿಗಿದು ಬಿಡ್ತಾರೆ. ಅಷ್ಟಕ್ಕೂ ಯಾರು ಈ ನೋಡಿದವರು? ನಾವೇ ಅಲ್ವಾ. ನಾವು ಬೇರೆಯವ್ರ ಬಗ್ಗೆ ಮಾತಾಡ್ತೀವಿ, ಅವರು ನಮ್ಮ ಬಗ್ಗೆ, ಮತ್ತೊಬ್ರು ಅವರ ಬಗ್ಗೆ. ಹೀಗೆ ಈ ಚಕ್ರ ಎಲ್ಲಿ ನಿಲ್ಲುತ್ತೆ? ಹೆಣ್ಮಕ್ಳು ತಡವಾಗಿ ಮನೆ ಸೇರಿದ್ರೆ ನೋಡ್ದವ್ರು ಏನಂತಾರೆ? ಮಗನಿಗೆ ಹೊಸ ಆಸಕ್ತಿ ಹುಡ್ಕೊಂಡ್ರೆ ನೋಡ್ದವ್ರು ಏನಂತಾರೆ? ಕನ್ನಡಕ್ಕಿಂತ ಇಂಗ್ಲಿಷ್ಗಿಂತ ಕನ್ನಡ ಜಾಸ್ತಿ ಮಾತಾಡಿದ್ರೆ ನೋಡ್ದವ್ರು ಏನಂತಾರೆ? ನಾನು ಬಟ್ಟೆ ಹಾಕಿದ್ರೆ ನೋಡ್ದವ್ರು ಏನಂತಾರೆ? ನಂದೊಂದು ಪ್ರಶ್ನೆ, ನಾವು ಬದುಕೋದು ನಮ್ಮ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳೋಕೋ ಇವರಿಗೆಲ್ಲ ಉತ್ತರ ಹೇಳ್ತಾ ಕೂರೋಕೋ? ಮಕ್ಕಳಿಗೆ ಜೀವನವನ್ನ ಅರ್ಥ ಮಾಡಿಸೋ ಬದಲು ಅವ್ರು ಏನಂತಾರೆ ಅನ್ನೋ ಹೆದರಿಕೆ ನೆರಳಲ್ಲಿ ಬೆಳೆಸೋದು ನಿಲ್ಲಿಸಿ. ಸಮಾಜ ಏನೇ ಮಾಡಿದ್ರೂ ಮಾತಾಡುತ್ತೆ. ನಾವು ಹುಷಾರಾಗಿರ್ಬೇಕು. ಆದರೆ ಎಲ್ಲ ನಿರ್ಧಾರವನ್ನ ಸಮಾಜಕ್ಕೋಸ್ಕರ ತೆಗೆದುಕೊಳ್ಳೋದಲ್ಲ. ನಮ್ಮ ಜೀವನ, ನಮ್ಮ ನಿರ್ಧಾರ ನಮ್ಮದಾಗಿರ್ಬೇಕು. ಸಮಾಜದ ಜೊತೆ ಬದುಕುವಾಗ ಸಮಾಜದ ಬಗ್ಗೆ ಅರಿವಿದ್ರೆ ಸಾಕು, ಭಯ ಬೇಡ. ಎಲ್ಲ ವಿಷಯದಲ್ಲೂ ನೋಡ್ದೋರು ಏನಂತಾರೆ ಅನ್ನೋ ಚಿಂತೆ ಬೇಡ. ಸರಿ ತಪ್ಪುಗಳ ಅರಿವಿರಲಿ. ನಿಮ್ಮ ಸಾಧನೆಗೆ ಮಾತ್ರ ಈ ಸಮಾಜದ ನಿರ್ಬಂಧನೆಗಳು ಕಾರಣವಾಗದಿರಲಿ.